ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಅಪ್ಪನೇ ಬಂದು ಸರಿ ಮಾಡೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ವಿಲ್ ಯು ಆಲ್ ಪ್ಲೀಸ್ ಬಿ ಕ್ವೈಟ್? ನಾನ್ ಹೇಳ್ತಾ ಇರೋದು ನಾವು ನಮ್ಮ ಮನೆಗೆ ಹೋಗೋಣ ಅಂತ. ನಮ್ಮ ಮನೆ. ಐ ಆಮ್ ಸ್ಟ್ರೆಸ್ಸಿಂಗ್. ಅದ್ರ ಮೇಲೆ ಯಾರಿಗೂ ಅಧಿಕಾರ ಇಲ್ಲ. ಆ ಅಧಿಕಾರ ಚಲಾಯಿಸೋದಕ್ಕೆ ನಾನು ಬಿಡೋದು ಇಲ್ಲ. ಓಕೆ? ಇಂಥ ಸಿಚುವೇಶನ್ ಅಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಮ್ಮಲ್ಲಿ ಯಾವುದೇ ರೀತಿ ಡಿಫರೆನ್ಸಸ್ ಇರಲಿ, ಬಟ್ ವಿ ಶುಡ್ ಫರ್ಗೆಟ್ ಇಟ್. ವಿ ಆರ್ ಅ ಫ್ಯಾಮಿಲಿ. ಅದನ್ನ ನಾವ್ಯಾರು ಮರಿಬಾರ್ದು. ಇದುವರೆಗೂ ನಾವ್ ಈ ಬೋರ್ಡ್ ಮೀಟಿಂಗ್ ನ ರಣರಂಗ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ ನಿಜವಾದ ವಾರ್ ಗ್ರೌಂಡ್ ಇರೋದು ನಮ್ ಮನೆ. ಅಲ್ಲಿ ಫೈಟ್ ಮಾಡೋಣ. ಓಕೆನಾ? ಲೆಟ್ಸ್ ಗೋ ಹೋಮ್. ಎಸ್. ಓಕೆ ಅಕ್ಕ, ಲೆಟ್ಸ್ ಗೋ ಹೋಮ್. ಲೆಟ್ಸ್ ಗೋ. ಬಾ ಪ್ರೀತು. ಅಮ್ಮ ಸಾಕ್ ಮಾಡಮ್ಮ, ಎಷ್ಟು ಅಂತ ಅಳ್ತೀಯ? ನೀನ್ ಅಳ್ತಾ ಕೂತ್ಕೊಂಡ್ರೆ ನಿನ್ನ ಆರೋಗ್ಯ ಸ್ಥಿತಿ ಏನಾಗ್ಬೇಕು? ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಏನು ಕುಡ್ದಿಲ್ಲ ನೀನು. ನೀನ್ ಹೀಗೆ ಹತ್ಕೊಂಡ್ ಕೂತ್ಕೊಂಡ್ರೆ ನಿನ್ನ ಆರೋಗ್ಯ ಸ್ಥಿತಿ ಏನಾಗ್ಬೇಕು? ನಾವಿನ್ ಎಷ್ಟೇ ಹತ್ರು ಆಗಿದ್ದನ್ನ ಸರಿ ಮಾಡಕ್ಕಾಗತ್ತಾ ಅಮ್ಮ? ಅಮ್ಮ, ನಿನ್ನ ನೋಡ್ತಿದ್ರೇನೆ ನನಗ್ ಭಯ ಆಗ್ತಿದೆ. ಆ ಕಾವೇರಿ ನಿನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಲು. ನಮ್ಮ ಮನೆನೇ ಸ್ಮಶಾನ ಮಾಡ್ಬಿಟ್ಲು. ಪ್ಲೀಸ್ ಅಮ್ಮ, ನೀನ್ ಸಮಾಧಾನ ಮಾಡ್ಕೊ. ಮಾಡೋದನ್ನೆಲ್ಲ ಮಾಡಿ ಸಮಾಧಾನ ಮಾಡ್ಕೊ ಅಂದ್ರೆ ಹೇಗೆ ಸಮಾಧಾನ ಮಾಡ್ಕೋತಾರೆ? ಅವ್ರವ್ರ ಇಷ್ಟು ತಕ್ಕಂಗೆ ಮಾಡ್ಕೊಳ್ಳೋದು, ಆಮೇಲೆ ಹೀಗಾಯ್ತು ಅಂತ ಪಶ್ಚಾತ್ತಾಪ ಪಡೋದು. ಮನೆ ಯಜಮಾನ ಅಂತ ನಾನು ಇದ್ದೀನಿ. ನನಗೆ ಒಂದ್ಸಲ ನಾನು ಕೇಳಿದ್ದೀರಾ? ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ಏನು ಅವಳನ್ನ ಮೆರೆಸಿದ್ದೆ. ಅವಳೇ ಇಂದ್ರ ಅವಳೇ ಚಂದ್ರ ಅಂತ ಅವಳನ್ನ ತಲೆ ಮೇಲೆ ಹೊತ್ಕೊಂಡ್ರಿ. ಅದೇನು ಉಪಚಾರ, ಅದೇನು ಸಡಗರ, ಅದೇನು ಸಂಭ್ರಮ? ಅಬ್ಬಬ್ಬಬ್ಬಬ್ಬ! ನಾನೊಬ್ಬ ಈ ಮನೇಲಿ ಇದ್ದೀನಿ ಅಂತ ಯಾವತ್ತಾದ್ರೂ ಲೆಕ್ಕ ಕೆಟ್ಟಿದ್ದೀರಾ ನೀವು? ಇದೆಲ್ಲ ಸಾಲ್ದು ಅಂತ ಅವಳೊಬ್ಳು ಮನೆ ಹಾಳಿ ಸರ್ಸು, ಅವಳನ್ನ ಬೇರೆ ಮನೇಲಿ ಇಟ್ಕೊಂಡ್ರಿ. ಅವಳು ಮುಂದೆನೆ ನನ್ನನ್ನ ಯಾಕಷ್ಟು ತುಳು ತರ ನಡೆಸ್ಕೊಂಡ್ರಿ. ರೀ, ಏನಾಯ್ತ್ರಿ ನಿಮ್ಗೆ? ಇವಾಗ ಆಗಿರೋ ಅನಾಹುತ ಸಾಲ್ದು ಅಂತ ನೀವು ಬೇರೆ ರಾಧಾ ಅಂತ ಶುರು ಹಚ್ಕೊಂಡ್ರ? ಹೌದು ಕಣೆ, ನಾನು ಈ ಮನೆಯಲ್ಲಿ ಮಾತಾಡಿದ್ರೆ ರಾಧಾ ಅಂತ, ಅವಳು ಮಾಡೋದೆಲ್ಲ ಸರಿ ನಿಮ್ಗೆ. ಈ ಮನೇಲಿ ಗಂಡಸು ಅಂತ ನಾನಿದ್ದೀನಿ. ಯಾವತ್ತಾದ್ರೂ ನನ್ನನ್ನು ಕೇಳಿ ಏನಾರು ನಿರ್ಧಾರ ಮಾಡಿದ್ದೀರಾ? ಎಲ್ಲ ನೀವೇ ನಿರ್ಧಾರ ಮಾಡ್ತೀರಾ, ಆಮೇಲೆ ಇಂಥ ಪರಿಸ್ಥಿತಿ ಬಂದಾಗ ಕೈ ಕಟ್ಕೊಂಡು ಕೂತ್ಕೋತೀರಾ. ಅಲ್ಲ, ಎದುಗೆ ಮದುವೆ ಮಾಡ್ಬೇಕಾದ್ರೆ ಒಂದು ಸಲನಾದ್ರೂ ನನ್ನನ್ನು ಕೇಳಿದ್ರಾ? ರೀ, ಅವಳು ಹೀಗೆಲ್ಲ ಮಾಡ್ತಾಳೆ ಅಂತ ನಮ್ಗೇನ್ರಿ ಗೊತ್ತಿತ್ತು? ಯದು ಜೊತೆ ಮದ್ವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ. ನಿಮಗೆ ಯಾವಾಗ್ಲೂ ಅಷ್ಟೇ, ಮೊನ್ನೆಯವ್ರಿಗಿಂತ ಬೇರೆಯವರೇ ದೇವ್ರ ತರ ಕಾಣಿಸ್ತಾರೆ ನಿಮ್ಗೆ. ಆ ಯದುನ ತಲೆ ಮೇಲೆ ಕೂರಿಸ್ಕೊಂಡ್ರಿ,
ಅವನು ಮಾರ್ಕೆಟಿಗೆ ಕರ್ಕೊಂಡು ಹೋಗೋದೇನು, ಮನೇಲಿ ಕೂರ್ಸಿ ಉಪಚಾರ ಮಾಡೋದೇನು? ಅಬ್ಬಾ, ಇನ್ನು ಮದುವೆಗೆ ಏನು ರಾಜ ಉಪಚಾರ? ಸೂಟು, ಬೂಟು, ಉಂಗ್ರ, ಚೈನು, ವಾಚು. ಒಂದ ಎರಡ ಇಂಥ ಸಣ್ಣ ಉಪಚಾರನಾದ್ರೂ ನನಗೆ ಮಾಡಿದ್ದೀರಾ? ಲೇ ಪೂರ್ಣಿ, ನಮ್ಮ ಮದುವೆಯಲ್ಲಿ ನನಗೇನೇ ಕೊಟ್ರಿ? ಒಂದು ರಿಸೆಪ್ಷನ್ ಕೂಡ ಮಾಡಲಿಲ್ಲ. ಒಂದು ಚಿನ್ನದ ಉಂಗ್ರ ಇಲ್ಲ, ಹೋಗ್ಲಿ ಬೆಳ್ಳಿ ಉಂಗ್ರ ಕೂಡ ಇಲ್ಲ. ಅಂದರೆ ನಾನು ಬಿಟ್ಟು ಸಿಗ್ತಾ ಅಲ್ವಾ ನಿಮಗೆ? ಇದು ಮಹಾರಾಜು ನಂಬಿಸ್ತೋನಾ? ಎಷ್ಟು ತುಚ್ಛವಾಗಿ ನಡೆಸ್ಕೊಂಡ್ರಿ ನನ್ನ. ಇಷ್ಟೆಲ್ಲ ಸಾಲದು ಅಂತ ಲೋಫರ್ ಕಾಲ್ ತೊಳೆದು ನೀರನ್ನು ನನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡೆ. ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಕರ್ಮ ಕರ್ಮ. ಇವಾಗ ಯಾಕ್ರಿ ಹಳೆದೆಲ್ಲ ಕೆದಕ್ತಿದ್ದೀರಾ? ಇವಾಗ ಆಗಿರೋ ನೋವೇ ಬೇಕಾದಷ್ಟಿದೆ. ಆಡ್ತೀನಿ ಕಣೆ, ಆಡ್ತೀನಿ. ಇವಾಗ ಆಡ್ದೆ ಇನ್ನು ಯಾವಾಗ ಆಡ್ಲಿ? ನಿಮಗೆ ಮಾತ್ರ ದುಃಖ, ನನಗೆ ದುಃಖ ಇಲ್ವಾ? ನನಗಾಗಿರೋ ಸಂಕಟನ ಯಾರ ಹತ್ರ ಹೇಳ್ಕೊಳ್ಳಿ? ಅಲ್ಲ, ಕಾವೇರಿನ ನಂಬೇಡಿ ನಂಬೇಡಿ ಅಂತ 1000 ಸಲ ಸಾರಿ ಹೇಳಿದೆ. ಆದ್ರೆ ನೀವು ಕೇಳಿದ್ರ ನನ್ನ ಮಾತನ್ನ? ಕೇಳಲಿಲ್ಲ. ಅಮ್ಮ ಮಗಳು ಅವಳನ್ನೇ ವಹಿಸ್ಕೊಂಡು ಮಾತಾಡಿದ್ರಿ. ತಂಗಿ ತಂಗಿ ಅಂತ ಆರತಿ ಎತ್ತುತ್ತಿದ್ದೆ, ಆದ್ರೆ ಅವಳೇ ಸರಿಯಾಗಿ ಮಂಗಳಾರತಿ ಎತ್ತು ಹೋದ್ಲು. ಇವಾಗ ಅನುಭವಿಸಿ, ಚೆನ್ನಾಗಿ ಅನುಭವಿಸಿ. ಕಾವೇರಿ, ಈ ಪರಿಸ್ಥಿತಿಯಲ್ಲಿ ಮನೆಗೆ ಹೋಗ್ಲೇಬೇಕಾ? ಹೋಗ್ಲೇಬೇಕು. ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀನಿ ಸರ್. ಸರಿ, ನಾನು ನಿನ್ನ ಜೊತೆ ಬರಲಾ? ಬೇಡ, ನೀವಿಲ್ಲೇ ಇರಿ. ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಪೂರ್ಣಿ, ಅದೇನು ಕೇಳಿ ಕಳಿಸೋ.